V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. RSSನ ಸರಸಂಘ ಚಾಲಕರಾಗಿರುವಂಥ RSS ಮುಖ್ಯಸ್ಥರಾದಂಥ ಮೋಹನ್ ಭಾಗವತ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 4 ದಿನಗಳ ಪ್ರವಾಸವನ್ನು ಮುಗಿಸಿ ಹೋಗಿದ್ದಾರೆ. ಸರಸಂಘ ಚಾಲಕರು ಈ ಭಾಗದಲ್ಲಿ ಇಷ್ಟು ದಿನ ಪ್ರವಾಸ ಮಾಡಿದ್ದು ಹಿಂದೆ ಇಲ್ಲ, ಈಗ ನಡೆದಿದೆ. ಹೋಗುವುದಕ್ಕೆ ಮೊದಲು ಅವರು ಏನು ಹೇಳಿದರು ಮುಖ್ಯವಲ್ಲ, ಬರುವಾಗ ಅವರು ಏನು ಹೇಳಿದರು. ಪ್ರತಿಯೊಬ್ಬ ಹಿಂದೂ ಹೆಣ್ಣು ಮಗಳು 3 ಮಕ್ಕಳನ್ನು ಹೆರಬೇಕು ಅನ್ನುವಂಥ ಮಾತನ್ನು ಮೋಹನ್ ಭಾಗವತ್ ಅವರು ಹೇಳಿದರು. ಆದರೆ ಮೋಹನ್ ಭಾಗವತ್ ಅವರಿಗೆ ಎಷ್ಟು ಮಕ್ಕಳು ಕೇಳಬೇಡಿ. ಸರಸಂಘ ಚಾಲಕರು ಮಾತ್ರವಲ್ಲ, RSSನವರು ಭಾಳಷ್ಟು ಜನರಿಗೆ ಮಕ್ಕಳಿಲ್ಲ. ಬೇರೆಯವರ ಮಕ್ಕಳನ್ನು ಸಂಘಕ್ಕೆ ಕರೆದುಕೊಂಡು ಸಂಘವನ್ನು ತಲೆಯಲ್ಲಿ ತುಂಬಿಸ್ತಾರೆ. BJPಯಿಂದ ಇಲ್ಲಿವರೆಗೆ ಸಂಘ ಪರಿವಾರದಿಂದ ಬಂದಂಥ 2 ಪ್ರಧಾನಿಗಳಾಗಿದ್ದಾರೆ. ಒಬ್ಬರು ವಾಜಪೇಯಿ ಅವರು, ಇನ್ನೊಬ್ಬರು ನರೇಂದ್ರ ಮೋದಿ ಅವರು. ವಾಜಪೇಯಿ ಅವರು ಮದುವೆ ಆಗಿರಲಿಲ್ಲ, ಮಕ್ಕಳಿಲ್ಲ. ಮೋದಿಯವರಿಗೆ ಮದುವೆ ಆಗಿತ್ತು, ಮಕ್ಕಳಾಗ್ದೇ ಸಂಘಕ್ಕೆ ಓಡಿ ಬಂದುಬಿಟ್ಟಿದ್ರು. ಮಧ್ಯದಲ್ಲಿ ಅಡ್ವಾಣಿಯವರಿಗೆ ಪ್ರಧಾನಿ ಆಗುವಂಥ ಅವಕಾಶ ಇರುತ್ತು, ಆದರೆ ಅವರ ದುರದೃಷ್ಟ ಅವರಿಗೆ ಮದುವೆ ಆಗಿತ್ತು, ಮಕ್ಕಳು ಇದ್ದರು. RSSನವರಿಗೆ ಮದುವೆ ಮತ್ತು ಮಕ್ಕಳು ಅಂದರೆ ಸ್ವಲ್ಪ ಅಷ್ಟೇ. ಬೇರೆಯವ್ರು ಬೇಕಾದರೆ 3-6 ಹೇರಲಿ ಅಂತ ಹೇಳ್ತಾರೆ. ಇದಕ್ಕೆ ಮೊದಲು ಡಿಲಿಮಿಟೇಷನ್ ವಿಷಯವಾಗಿ, ಅಂದರೆ ಜನಸಂಖ್ಯಾ ರೀತಿಯಲ್ಲಿ ಲೋಕಸಭೆಯ ಕ್ಷೇತ್ರ ವಿಂಗಡಣೆಯನ್ನು ಮಾಡಿದಲ್ಲಿ ದಕ್ಷಿಣ ಭಾರತವು ಸುಮಾರು 25 ಲೋಕಸಭಾ ಕ್ಷೇತ್ರಗಳನ್ನು ಕಳೆದುಕೊಳ್ತದೆ. ಉತ್ತರ ಪ್ರದೇಶದಲ್ಲಿ 80 ಇರುವಂಥ ಲೋಕಸಭಾ ಸ್ಥಾನ 90 ದಾಟ್ತದೆ. ಬಿಹಾರದಲ್ಲಿ ಕೂಡ 7-8 ಹೆಚ್ಚಾಗ್ತದೆ. ಈ ಕಾರಣದಿಂದ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂಥ ನಾಯ್ಡು ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರುವಂಥ ಸ್ಟಾಲಿನ್ ಅವರು ಹೆಚ್ಚು ಮಕ್ಕಳು ಹೆರಬೇಕಾ, ನಾವು ಹೆಚ್ಚು ಮಕ್ಕಳು ಹೆರಿ ಅಂತ ಹೇಳಲಿಲ್ಲ ಅವರು, ನಾವೇನು ಹೆಚ್ಚೆಚ್ಚು ಮಕ್ಕಳನ್ನ ಹೆರಬೇಕೆ ಎನ್ನುವಂಥ ಪ್ರಶ್ನೆಯನ್ನು ಹಾಕಿದರು. ಅದು ಅಲ್ಲಿಗೆ ಬಿದ್ದು ಹೋದಂಥ ಸಮಾಚಾರ. ಈಗ ಭಾಗವತ್ ಅವರು 3 ಮಕ್ಕಳು ಹೆರಿ ಅಂತ ಹೇಳಿದ್ರಲ್ಲ, ಸಂಘ ಪರಿವಾರದ ಎಲ್ಲವರಿಗೂ ಕೂಡ ಮೊದಲು ನೀವು 3 ಮಕ್ಕಳು ಹೆರಿ, ನಿಮ್ಮನ್ನು ನೋಡಿ ದೇಶದ ಬೇರೆಯವರು ಕೂಡ 3 ಮಕ್ಕಳು ಹೆರಲಿ ಅನ್ನುವಂಥ ಪಾಠವನ್ನು ಅವರು ಮೊದಲು ಕಲಿಸಲಿ ಅಂತ ಹೇಳೋಣ. ಈಗ ಇನ್ನೇನು 2025 ಬರ್ತಾ ಇದೆ. 2025ರ ಜನವರಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ USA ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ. ಅವರ ತಂಡದಲ್ಲಿ ಹೊಸದಾಗಿ ಧಿಲ್ಲೋನ್ ಅವರು ಸೇರ್ಪಡೆಯಾಗಿದ್ದಾರೆ. ಹೀಗೆ ಭಾರತ ಮೂಲದ ಕೆಲವರನ್ನು ಅವರು ಸೇರಿಸಿಕೊಂಡಿದ್ದಾರೆ. ಅದು ಹೊಸ ವಿಷಯವೇನಲ್ಲ. ಹೊಸ ವಿಷಯವೇನು, ಟ್ರಂಪ್ ಅವರು ಈಗ ಹೇಳ್ತಾ ಇರೋದು ಏನಂತ ಹೇಳಿದರೆ, ಅಮೆರಿಕದಲ್ಲಿ ಅಲ್ಲೇ ಹುಟ್ಟಿದ ಎಲ್ಲವರಿಗೂ ಆಟೋಮ್ಯಾಟಿಕ್ಕಾಗಿ ಅಮೆರಿಕದ ಪೌರತ್ವ ಸಿಗುತ್ತದೆ. ಎಷ್ಟೋ ಮಂದಿ ಭಾರತೀಯರು ಅಥವಾ ಚೀನಿಯರು ಅಥವಾ ಯಾವುದೋ ದೇಶದವರು ಅಮೆರಿಕದಲ್ಲಿ ನೆಲೆಸ್ತಾರೆ, ಅವರಿಗೆ ಅಲ್ಲಿಯ ಪೌರತ್ವ ಸಿಗುವುದಿಲ್ಲ. ಆದರೆ ಅವರಿಗೆ ಅಲ್ಲೇ ಹುಟ್ಟಿದ ಮಕ್ಕಳಿಗೆ ನೇರವಾಗಿ ಅಮೆರಿಕದ ಪೌರತ್ವ ಸಿಗುತ್ತದೆ. 150 ವರ್ಷಗಳಿಂದ ಈ ನಿಯಮಾವಳಿ ಇದೆ. ಆದರೆ ಈಗ ಟ್ರಂಪ್ ಅವರು ಹೇಳ್ತಾರೆ, ಈ ಹಳೆಯ ನಿಯಮವನ್ನು ಬದಲಾಯಿಸ್ತೇನೆ. ಇನ್ಮೇಲೆ ವಿದೇಶದಿಂದ ಬಂದ ದಂಪತಿಗಳ ಮಕ್ಕಳು ಅಮೆರಿಕದಲ್ಲಿ ಹುಟ್ಟಿದರೂ ಕೂಡ ನೇರವಾಗಿ ಅವರಿಗೆ ಅಮೆರಿಕದ ಪೌರತ್ವ ಸಿಗುವುದಿಲ್ಲ. ಈ ಮಾತನ್ನು ಟ್ರಂಪ್ ಅವರು ಹೇಳಿದ್ದಾರೆ. ಹಾಗಾಗಿ ಟ್ರಂಪ್ ಅವರ ದಾರಿ ಅಮೆರಿಕದಲ್ಲೇ ನೆಲೆಸಬೇಕೆನ್ನುವವರಿಗೆ ದೊಡ್ಡದೊಂದು ಮರಿ ಬಾಂಬ್ ಅಂತ ಹೇಳ್ಬೋದು. ಯಾಕಂದರೆ ಅಮೆರಿಕದಲ್ಲೇ ನೆಲೆಸಬೇಕನ್ನುವರು ಕೂಡ ಅಷ್ಟೇ. 3 ಮಕ್ಕಳು ಮಾಡಿ ಎನ್ನುವರ ಕಳ್ಳೆಯವರು ಜಾಸ್ತಿ ಇದ್ದಾರೆ. 3 ಮಕ್ಕಳು ಹೆರಬೇಕಾದಂಥ ಹೊರಬೇಕಾದವರು ಯಾರು ಅಮೆರಿಕದಲ್ಲಿ ಹೋಗಲಿಕ್ಕೆ ಅಷ್ಟು ಇಷ್ಟಪಡೋದಿಲ್ಲ. ವಲಸೆಗಾರರು, ಬೇರೆ ದೇಶಗಳಲ್ಲಿ ಹೋಗಿ ನೀವು ನೆಲೆಸುವವರು ವಲಸೆಗಾರರು. ಆ ವಲಸೆಗಾರರಲ್ಲಿ ಕೆಲವು ಜನಾಂಗ ಇದ್ದಾರೆ, ಅವರು ವಲಸೆಯನ್ನೇ ವೃತ್ತಿ ಮಾಡಿಕೊಂಡವರು.
ಆದರೆ ಅವರು ಭಾರತದ ಬಗ್ಗೆ ಭಾಳ ದೊಡ್ಡದು ಮಾತಾಡ್ತಾರೆ. ಕೃತಿಯಲ್ಲಿ ವಿದೇಶಗಳಲ್ಲಿ ಜಾಗ ಸಿಕ್ಕಿದರೆ ಅಲ್ಲಿ ಹೋಗಿ ಸೇರ್ಕೊತಾರೆ. ಬೇಕಾದರೆ ಇಲ್ಲಿಯ ಖರ್ಚಿನಲ್ಲಿ ಇಲ್ಲಿ ಓದಿ ಇಲ್ಲಿಯ ಸರ್ಕಾರಕ್ಕೆ ಒಂದು ಪೈಸೆ ಸೇವೆಯನ್ನು ಮಾಡದೆ ಅಮೇರಿಕವೋ ಬ್ರಿಟನ್ನೋ ಜರ್ಮನಿಯೋ ಯಾವುದೋ ದೇಶವನ್ನು ಹೋಗಿ ಸೇರ್ಕೊಳ್ತಾರೆ. ಏನು ಮಾಡಲಿಕ್ಕಾಗ್ತದೆ? ಇನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ನ್ಯಾಯಾಂಗ ಕೂಡ ಸ್ವಲ್ಪ ದಾರಿ ತಪ್ತಾ ಇದೆ. ನ್ಯಾಯಾಂಗ ಅಂದ್ಕೊಳ್ಳೆ ಅದೇನು ಆಕಾಶದಿಂದ ಉದುರಿದವರು ಯಾರೂ ಇರುವುದಿಲ್ಲ. ನ್ಯಾಯಾಂಗದಲ್ಲಿರೋರು ಕೂಡ ನಮ್ಮ ನಡುವೆ ಇದ್ದ ಜನರು. ಹಾಗೂ ನ್ಯಾಯ ತೀರ್ಮಾನ ಎನ್ನುವುದು ಕೂಡ 100ಕ್ಕೆ 100 ಸರಿಯಾಗಿರ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಭಾಳ ಹಿಂದೆಯೇ ನ್ಯಾಯಗಳನ್ನು ತಪ್ಪಾಗಿ ನ್ಯಾಯ ನೀಡಿ ಇದ್ದುಳ್ಳವರ ಪರ ನ್ಯಾಯ ನೀಡಿದಂಥ ಸಾಕಷ್ಟು ಉದಾಹರಣೆಗಳು ನಮಗೆ ಇತಿಹಾಸದಲ್ಲಿ ಕಂಡು ಬರ್ತದೆ. ಇನ್ನೇನು ಕ್ರಿಸ್ಮಸ್ ಬರ್ತದೆ. ಜೀಸಸ್ ಕ್ರಿಸ್ತರಿಗೆ ಕೂಡ ಶಿಲುಬೆಗೇರಿಸುವ ಶಿಕ್ಷೆ ನೀಡಲಾಯಿತು. ಅದೇ ನ್ಯಾಯಬದ್ಧವಾಗಿ ಕೊಟ್ಟಂಥ ಶಿಕ್ಷೆ ಅಲ್ಲ, ಅಂಥದ್ದೆಷ್ಟೋ ಆಗಿದೆ. ಉಡುಪಿಯಲ್ಲಿ ಕನಕದಾಸರನ್ನು ಕಟ್ಟಿ ಹೊಡೆದರಂತೆ ಭಟ್ಟರು. ಅದೇನು ನ್ಯಾಯವಾದ ಶಿಕ್ಷೆಯ? ಖಂಡಿತ ಅಲ್ಲ. ಈಗ ಈ ವಿಷಯ ಯಾಕೆ ಬಂತಪ್ಪ ಅಂತ ಹೇಳಿದರೆ, ಮೊನ್ನೆ ತಾನೇ ನಿವೃತ್ತ ನ್ಯಾಯಾಧೀಶರೊಬ್ಬರು ಹೇಳಿದರು, ಬಾಬರಿ ಮಸೀದಿ ಕಡೆವಿದ್ದರ ಒಂದು ತೀರ್ಪು ನ್ಯಾಯಾಂಗ ತೀರ್ಪಿನ ಕಪ್ಪು ಚುಕ್ಕೆಗಳಲ್ಲಿ ಒಂದು ಅಂತ. ಈಗ ಏನಾಗಿದೆ, ಅಲಹಾಬಾದ್ ಹೈಕೋರ್ಟಿನ ನ್ಯಾಯಮೂರ್ತಿಯಾಗಿರುವಂಥ ಶೇಖರ್ ಕುಮಾರ್ ಯಾದವ್ ಅವರು ಮೊನ್ನೆ ವಿಶ್ವ ಹಿಂದೂ ಪರಿಷತ್ತಿನ ಸಭೆಯಲ್ಲೊಂದರಲ್ಲಿ ಭಾಗವಹಿಸಿದ್ದರು. ಸಾಮಾನ್ಯವಾಗಿ ಇಂಥ ಸಭೆಗಳಲ್ಲಿ ಜಸ್ಟಿಸ್ಗಳು ಭಾಗವಹಿಸೋದು ಸರಿಯಲ್ಲ. ಭಾಗವಹಿಸಿದ್ರೂ ಕೂಡ ತಪ್ಪು ಅಲ್ಲ ಅಂತ ಹೇಳೋಣ. ಯಾಕಂತೇಳಿದ್ರೆ ಅವರು ಕೂಡ ಈ ದೇಶದ ಪ್ರಜೆಗಳು, ಕರೆದಿದ್ದಾರೆ, ಹೋಗಿದ್ದಾರೆ. ಆದರೆ ಅಲ್ಲಿ ಹೋಗಿ ನ್ಯಾಯಾಂಗದ ಬದಲು ಒಂದು ಧರ್ಮದ, ಒಂದು ಜಾತಿಯ ಬಗ್ಗೆ ಜಸ್ಟಿಸ್ ಒಬ್ಬರು ಮಾತನಾಡ್ತಾರೆ ಅಂತ ಹೇಳಿದರೆ ಅದು ನ್ಯಾಯಾಂಗಕ್ಕೆ ಮಾಡುವಂಥ ಅವಮಾನ. ಜಸ್ಟಿಸ್ ಅವರೇ ಆ ರೀತಿ ಒಂದು ಕಡೆ ವಿಶ್ವ ಹಿಂದೂ ಪರಿಷತ್ನಲ್ಲಿ ಮಾತಾಡಿದರೆ ನಾಳೆ ಅವರು ಕೋರ್ಟಿನಲ್ಲಿ ಯಾವ ರೀತಿಯ ತೀರ್ಪನ್ನು ಕೊಡಲಿಕ್ಕೆ ಸಾಧ್ಯ ಇದೆ? ಆದ್ದರಿಂದ ಸಂಸತ್ತಿನಲ್ಲಿ ಅವರ ವಿರುದ್ಧ ವಾಗ್ದಂಡನೆ ನಿರ್ಣಯವನ್ನು ಮಂಡಿಸಲು ಪ್ರತಿಪಕ್ಷಗಳು ತಯಾರಾಗಿವೆ. 36 ಸಂಸದರು ಈಗಾಗಲೇ ಈ ನಿಟ್ಟಿನಲ್ಲಿ ಸಹಿ ಹಾಕಿದವೆ. ಅಷ್ಟೇ ಅಲ್ಲ, ಈ ಜಸ್ಟಿಸ್ ಬಗೆಗೆ ಮೊನ್ನೆ ಸುಪ್ರೀಂ ಕೋರ್ಟ್ ಕೂಡ ತನ್ನ ಅಸಮ್ಮತಿಯನ್ನು ಸೂಚಿಸಿತ್ತು. ಇನ್ನು ಈಗ ನಮ್ಮ ಕರ್ನಾಟಕದ ಚಿತ್ರದುರ್ಗದಲ್ಲಿ ಮೋರನೇಜ್ ರೇಡಾರನ್ನು ಸ್ಥಾಪನೆ ಮಾಡಲಿಕ್ಕಿದೆ. ಭಾಳ ಹಿಂದೆಯೇ ರಷ್ಯಾ ಮತ್ತು ಭಾರತದ ನಡುವೆ ಆದಂಥ ಮಾತುಕತೆಯಲ್ಲಿ ಭಾರಿ ಶಕ್ತಿಶಾಲಿ ರೇಡಾರ್ ಸ್ಥಾಪನೆ ಬಗೆಗೆ ಮಾತುಕತೆ ಬಂದಿತ್ತು. ಅದು ವೋರನೇಜ್ ರೇಡಾರ್. ಅದನ್ನು ಕರ್ನಾಟಕ ಚಿತ್ರದುರ್ಗದಲ್ಲಿ ಸ್ಥಾಪಿಸುವುದು ಅಂತ. ಇದರ ವಿಶೇಷತೆ ಏನು? ಈ ವೋರನೇಜ್ ರೇಡಾರ್ ಅನ್ನುವಂಥದ್ದು 8,000 ಕಿಲೋಮೀಟರ್ ದೂರದಲ್ಲಿ ನಮ್ಮ ಮೇಲೆ ದಾಳಿ ಮಾಡಲು ಬರುವಂಥ ವೈರಿಯ ವಿಮಾನ ಇರ್ಬೋದು, ಕ್ಷಿಪಣಿ ಇರ್ಬೋದು, ಬಾಂಬ್ ಇರ್ಬೋದು, ಎಲ್ಲವನ್ನು ಕೂಡ ಗುರುತಿಸಿ ಕೂಡಲೇ ಎಚ್ಚರಿಕೆ ನೀಡುತ್ತದೆ. ಅಷ್ಟೇ ಅಲ್ಲ, 5,000 ವಿಷಯಗಳನ್ನು ಗುರುತಿಸಿ ನಿಮ್ಮ ಮೇಲೆ ದಾಳಿ ನಡೀತಿದೆ ಅಂತ ಎಚ್ಚರಿಕೆ ನೀಡ್ತದೆ. ಹಾಗಾಗಿ ಭಾರತದ ರಕ್ಷಣಾ ಇಲಾಖೆಗೆ ಅತಿ ಮುಖ್ಯವಾದ ಸಂಗತಿಯಾಗಿದೆ ಈ ವೋರನೇಜ್ ರೇಡಾರ್. ಇನ್ನೂ ಈ ದೇಶದಲ್ಲಿ ಮಾತ್ರವಲ್ಲ, ಈ ಜಗತ್ತಿನಲ್ಲಿ ಕೂಡ ಕೆಲವು ನಡೆಯಬಾರದ ವಿಷಯಗಳು ನಡೆಯುತ್ತಿರುತ್ತವೆ. ಈಗ ಏನಪ್ಪ, ಭಾರತ ಮೂಲದ ಪ್ರಹ್ಲಾದ್ ಅಯ್ಯಂಗಾರ್ ಎನ್ನುವರು ಅಮೆರಿಕ ಸಂಯುಕ್ತ ಸಂಸ್ಥಾನದ ಮೆಸಾಚುಸೆಟ್ಸ್ನಲ್ಲಿ PhD ಮಾಡ್ತಾಯಿದ್ದಾರೆ. ಮಾಡಲಿ, ತೊಂದರೆ ಆಗಿದ್ದಲ್ಲೇ. ಅವರು PhD ಮಾಡ್ತಾ ಇರುವಾಗಲೇ ಅಲ್ಲಿ ಏನು ಮಾಡಿದರು ಅಂತೇಳಿದರೆ, ಪ್ಯಾಲೆಸ್ತೀನ್ ಬಗೆಗೆ ಒಂದು ಬರಹವನ್ನು ಬರೆದರು. ಪ್ಯಾಲೆಸ್ತೀನ್ ಬಗೆಗೆ ಬರಹವನ್ನು ಬರಿತಾ ಇದ್ದೀರಾ, ನಡೆ ಮನೆಗೆ ಅಂತೇಳಿ ಅವರನ್ನು ವಜಾ ಮಾಡಲಾಗಿದೆ. ಇದು ಇನ್ನೂ ನಮ್ಮ ಕರ್ನಾಟಕ ಕೆಲವು ಶಾಸಕರು ಮಹಾರಾಷ್ಟ್ರದ ಕೊಲ್ಲಾಪುರದ ಮಹಾಲಕ್ಷ್ಮೀ ದೇವಿಯನ್ನು ನೋಡಲಿಕ್ಕೆ ಹೋಗಿದ್ದಾರೆ. ಅಲ್ಲಿ ಕೆಲವು ಶಿವಸೇನೆಯವರು ಇವರನ್ನು ತಡೆದಿದ್ದಾರೆ. ಏನು ಮಹಾಲಕ್ಷ್ಮಿ, ನಮ್ಮ ಮಹಾಲಕ್ಷ್ಮಿಯನ್ನು ನೀವು ತಗೊಂಡು ಹೋಗ್ತೀರಾ ಅಂತ ಕೇಳಿದ್ದಾರೆ. ಆದರೆ ಮಹಾಲಕ್ಷ್ಮಿ ಯಾರಿಗೆ ಸಿಕ್ಕಿದ್ರೆ ಗೊತ್ತಿಲ್ಲ.
ಪುಷ್ಪ 2ಕ್ಕಂತೂ ಸಿಕ್ಕಿರೋದು ಗ್ಯಾರಂಟಿ. ಯಾಕಂತೇಳಿ ಪುಷ್ಪ 2 ಅನ್ನುವಂಥ ಒಂದು ಸಿನಿಮಾ ಬಂದಿದೆ ತೆಲುಗಿನಲ್ಲಿ ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿ. ಈ ಸಿನಿಮಾ 6 ದಿನಗಳಲ್ಲಿ 1,000 ಕೋಟಿ ಗಳಿಸಿದಂತೆ. ಇದು ಪುಷ್ಪವೃಷ್ಟಿ ಅಲ್ಲ, ಧನವೃಷ್ಟಿ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ ತಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.